ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಆರಾಮದಿರಿ? ನಾವು ಆರಾಮದೀವಿ ನೋಡಿ ಫ್ರೆಂಡ್ಸ್. ಇವತ್ತು ಮುಂಜಾನೆ ವಿಡಿಯೋ ಸ್ಟಾರ್ಟ್ ಮಾಡೀನಿ. ನಾಷ್ಟ ಮಾಡಿದ್ದಿಲ್ಲ, ಹಾಗಾಗಿ ಬಾಳೆಹಣ್ಣು ಇದ್ವು. ನಾವು ಬಾಳೆಹಣ್ಣು 2 ಗ್ಲಾಸ್ನಾಗ ಹಾಕೀನಿ. ಸ್ವಲ್ಪ ಮೆತ್ತಗೆ ಕಟ್ ಮಾಡಿ ಸಕ್ಕರೆ ಹಾಕೀನಿ. ಸಕ್ಕರೆ ಕೂಡ ಒಂದು ಸ್ವಲ್ಪ ಮ್ಯಾಗ ಹಾಲು ಹಾಕಿ ಇಬ್ಬರಿಗೂ ಕೊಡಕತ್ತೀನಿ. ಯಾಕಂದ್ರೆ ಮತ್ತು ಮುಂಜಾನೆ ಏನಾದರೂ ಅವರಿಗೆ ಬೇಕಲ್ಲ, ನಾಷ್ಟನೂ ಮಾಡಿಲ್ಲ. ಹಂಗಾಗಿ ಹಾಲು ಮತ್ತು ಬರೀ ಬಾಳೆಹಣ್ಣು ಏನು ಕೊಡೋದು, ಈ ರೀತಿ ಒಂದು ಸ್ವಲ್ಪ ಮಾಡಿಕೊಟ್ರೆ ಒಂದು ಸ್ವಲ್ಪ ಹೊಟ್ಟೆ ಹಸಿವು ಕಮ್ಮಿ ಆಗ್ತೈತಿ, ಭಾಳತನ ಆಡ್ತಾರಂತೇಳಿ ಈ ರೀತಿ ಮಾಡಿ ಕೊಡತ್ತೀನಿ ನೋಡ್ರಿ. ಸಕ್ಕರೆ, ಹಾಲು ಮತ್ತು ಬಾಳೆಹಣ್ಣು ಒಂದು ಸ್ವಲ್ಪ ಮೆತ್ತಗೆ ಮಾಡೀನಿ. ಒಂಥರ ಜ್ಯೂಸ್ ಥರನೇ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಇಲ್ಲಿ ಕೂತಾರ ನೋಡಿ ಇಬ್ಬರು. ಇನ್ನು ಮೈ ಅದು ಏನೇ ಇಲ್ಲ, ಜಳಕ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆಗೆ ಸ್ವಲ್ಪ ಕೊಟ್ಟನೆ ಅಂದ್ರೆ ನಮ್ಮ ಪಿಲ್ಲು ಅಂದರು ಏನಾದರೂ ತಿನ್ನಕ್ಕೆ ಕೊಟ್ರೆ ಮೈ ಎಲ್ಲ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಒಮ್ಮೆಲೆ ಕೊಟ್ಟು ತಿಂದಾದ್ಮೇಲೆ ಮೈಗೆ ಹಾಕಿದ್ರೆ ಆಯ್ತು ಅಂತೇಳಿ ನೀರನ್ನು ಇಟ್ಟೀನಿ. ಈಗ ಸಣ್ಣ ಊರಿದೊಳಗೆ ಇವ್ರು ತಿಂದು ಮುಗಿಸೋಷ್ಟಿಗೆ ನೀರನ್ನು ಕಾಯ್ತಾವ, ಜಳಕ ಮಾಡಿಸಿದ್ರೆ ಆಯಿತು ಅಂತೇಳಿ. ಕಾಟನ್ ಮ್ಯಾಗ ಕೂತಾರ ರೂಢ ನೋಡಿರಿ ಫ್ರೆಂಡ್ಸ್. ಹಂಗಾಗಿ ಅವ್ರು ಒಟ್ಟ ತಳಗೆ ಕುಂಡ್ರದೇನೇ ಇಲ್ಲ, ಮ್ಯಾಗ ಕುಂಡ್ರಾಕತ್ತಾರ. ಚಾನೇಕ ಪಿಲ್ಲು ಖಾ ಸಣ್ಣನಿಗೆ ಇವನಕ್ಕೂ ಹಂಗವರ ಬರೀ ಹಾಲು ಕೊಟ್ರೂ ಅಷ್ಟೊಂದು ನೋಡಿ ತುಂಬಂಗಿಲ್ಲ. ಹಾಗಾಗಿ ಬಾಳೆಹಣ್ಣು ಇದ್ದು ಅಂತೇಳಿ ಈ ರೀತಿ ಮಾಡಿಕೊಡ್ತೀನಿ ನೋಡ್ರಿ. ಈ ಥರ ನಾಷ್ಟದಕ್ಕಿಂತ ಚಲೋ ಆಗುತ್ತಿದೆ. ಪ್ರೋಟೀನೂ ಸಿಗ್ತೈತಿ ಮತ್ತು ಹೊಟ್ಟೆನೂ ತುಂಬತೈತಿ. ಬಂದ್ರಿ ಬರ್ರಿ. ನಿಖಿತಾ ಮತ್ತು ನಿನ್ನ ಹೆಸರೇನೋ? ಕರೆ ಹೆಸರೇನು ಹೇಳ್ಬೇಕು? ಹಾಂ, ಜೋರು ಹೇಳ್ಬೇಕಪ್ಪ, ಕೇಳಲಾಗ್ಯದ. ವಿಕ್ಕಿ. ಹಾಯ್ ಮಾಡ್ರಿ. ಯಾಕೆ ಬಂದಿಲ್ಲ ನಿನ್ನ ಮನೆ 2 ದಿನ? ದೇವಿ ನೋಡಕ್ಕೆ ಹೋಗಿದ್ರಿ? ನಮ್ಮ ಸ್ನೇಹ ಬಂದಿವಳು ನಿಮ್ಮ ಮನೆಗೆ. ಬಾಳೆಹಣ್ಣು ತಿಂತೀರೇನು? ಬಾಳೆಹಣ್ಣು ತಿಂತೀರಿ? ಹಾಂ, ತಿಂದೇ ಬಂದಿರಿ? ದಮ್ ಕೊಡ್ತಿದ್ದ. ಏನು ಬೇರೆ ಹಾಕೊಂಡಿ? ಕುಂಡ್ರಲ್ಲ ಏ ಪಟ ಖವಾ. ಜಳಕ ಮಾಡಿ ಬಂದಿರಲ್ಲ ನೀವು ಇಬ್ರು ಮಂದಿ? ನಮ್ಮ ಸ್ನೇಹ ಪಿಲ್ಲು ಜಳಕ ಮಾಡ್ತಾರವ್ರ, ಆಡಕತ್ರಿ ಇಬ್ಬರು 4 ಮಂದಿ ಕೂಡಿ. ನೋಡಿದ್ರಲ್ಲ ಫ್ರೆಂಡ್ಸ, ಮುಂಜಾನೆ ರೂಟೀನ್ ಸ್ಟಾರ್ಟ್ ಆಗೈತಿ. ನೋಡೋಣ ಇವತ್ತಿನ ಬ್ಲಾಗ್ ಹೆಂಗೆ ಹೋಗ್ತೈತಿ ಅಂತೇಳಿ. ಸೊ ಈ ವಿಡಿಯೋನ ಯಾರೆಲ್ಲ ಹೊಸ್ತಾಗಿ ನೋಡಕತ್ರಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸ್ತಾಗಿ ನೋಡೋರು ಕೂಡ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ನಾವು ಸಿಗ್ತೀವಿ ಆಮ್ಯಾಗ ಫ್ರೆಂಡ್ಸ್. ಹಂಗೆ ನೋಡಿರಿ, ಇವತ್ತು ಹಸಿಮೆಣ್ಸಿನ್ಕಾಯಿ ಫುಲ್ಲು ಎಳೆ ಇದ್ದುವ. ಸೊ ಹಂಗಾಗಿ ಭಾಳ ದಿನ ಆಗಿತ್ತು ಹಸಿಮೆಣ್ಸಿನ್ಕಾಯಿ ಹಿಂಡಿ ಮಾಡಿದ್ದಿಲ್ಲ ಅಂಥೇಳಿ ಈಗ ಕಲ್ಲ ಕುಟ್ಟಿ ನೋಡಿರಿ. ಕಲ್ಲನ ಹಿಂಡಿ, ಹಸಿಮೆಣ್ಸಿನ್ಕಾಯಿ ಹಿಂಡಿ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ. ಯಾವ ರೀತಿ ಆದರೂ ಕರೆದ್ರು ಟೇಸ್ಟ್ ಒಂದೇ ನೋಡಿರಿ. ಹಾಗಾಗಿ ಫುಲ್ ಎಳೆ ಇತ್ತು. ಸೊ ಎಳೆ ಇದ್ದುವಲ್ಲ, ಹಸಿಮೆಣ್ಸಿನ್ಕಾಯಿ ಹಿಂಡಿ ಮಸ್ತ್ ಆಗ್ತೈತಿ. ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಬಿಸಿ ಅನ್ನದ ಜೊತೆಗೂ ಸೂಪರ್ ಆಗ್ತೈತಿ. ನಾನು ಇದನ್ನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿನಲ್ಲ. ಸೊ ನಾನು ಆಲ್ಮೋಸ್ಟ್ ಆಲು ನನ್ನ ಯೂಟ್ಯೂಬ್ ಚಾನಲ್ ಚಾಲೂ ಮಾಡಿ 6 ತಿಂಗಳಾಯಿತು. ಹಾಗಾಗಿ 6 ತಿಂಗಳದಾಗ ನಾನು ಫಸ್ಟಿಗೆ ಯೂಟ್ಯೂಬ್ ಚಾಲೂ ಮಾಡಿದ ಬಿಟ್ಟೆ ಎಲ್ಲರಿಗೂ ಒಂದು ಹುರುಪು ಏನಂತಂದ್ರೆ ರೆಸಿಪಿನ, ಒಳ್ಳೊಳ್ಳೆ ರೆಸಿಪಿನ ಮಾಡಿ ಹಾಕಬೇಕು. ಹಂಗೆ ಎಲ್ಲರಿಗೆ ಅದು ಇದ್ದೇ ಇರ್ತೈತಿ. ಬ್ಲಾಗ್ ಚಾನಲ್ ಆಗಿರ್ಬೋದು, ರೆಸಿಪಿ ಚಾನಲ್ ಆಗಿರ್ಬೋದು, ಯಾವ್ಯಾವ ರೀತಿ ನೋಡಿರಿ ರೆಸಿಪಿ ಮಾಡ್ತಿರ್ತಾರಲ್ಲ ಯಾವ್ಯಾವ ರೀತಿ ಶೇರ್ ಮಾಡ್ತಿರ್ತಾರೆ. ನಾನು ಹಂಗಾಗಿ ಹೊಸ್ದಾಗಿ ಫುಲ್ಲ ಒಂಥರ ಹುರುಪ ಅಂದ್ರೆ ಖುಷಿ ಜಾಸ್ತಿ. ಇದನ್ನು ಮಾಡ್ಬೇಕು, ಅದನ್ನು ಮಾಡ್ಬೇಕಂತ ನನಗೆ ಏನೇನೆಲ್ಲ ಬರ್ತದೆ ನೋಡಿರಿ, ಅದನ್ನೆಲ್ಲ ನಾನು ಆಲ್ರೆಡಿ ಮಾಡಿ ತೋರಿಸಿಬಿಟ್ಟಿನಿ. ಹಾಗಾಗಿ ಈಗ ರಿಟರ್ನ್ ನೋಡ್ದವ್ರಾಗಿದ್ರೆ ಬೋರ್ ಆಗಿಬಿಡ್ತೈತಲ್ಲ. ಹಾಗಾಗಿ ಸೊ ಯಾರಾದರೂ ರಿಕ್ವೆಸ್ಟು ಮಾಡ್ಕೊಂಡಿದ್ರೆ ವಿಡಿಯೋ ಮಾಡ್ತೀನಿ ರೆಸಿಪಿ ಬಗ್ಗೆ. ಎಲ್ಲ ರೆಸಿಪಿಗಳು ನಾನು ಮಾಡೋದು ಸಿಂಪಲ್ ಆದಂಥ ರೆಸಿಪಿಗಳು ಇರ್ತಾವಲ್ಲ, ಜಾಸ್ತಿ ಏನೋ ನಾನು ವೆರೈಟಿಯಾಗಿ ಏನು ಮಾಡೋದಕ್ಕೂ ಹೋಗಂಗಿಲ್ಲ. ಏನೇನು ಮಾಡ್ತೀನಿ ನನ್ನ
ಏನೇನು ಮಾಡ್ತೀನಿ ನೋಡ್ರಿ ಅಡುಗೆಗಳ್ನ ಅವನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೈತೀನಲ್ಲ. ಹಂಗಾಗಿ ಎಲ್ಲ ಮಾಡಿದ್ವಿ ಅಡುಗೆಗಳು ಇರ್ತಾವಂತೇಳಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಮೊನ್ನೆ ಹೇಳೀನಿ, ಯಾರಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರಷ್ಟೇ ನಾನು ರೆಸಿಪಿನ ಮಾಡ್ತೀನಿ ಅಂತೇಳಿ. ಸೊ ರೆಸಿಪಿ ಮಾಡಿದಂಥ ಟೈಮ್ದಾಗ ವಾಚ್ ಟೈಮ್ ಅದು ಕಮ್ಮಿನೇ ಬರ್ತೈತಿ, ಸ್ಕಿಪ್ ಮಾಡಿಬಿಡ್ತಾರಲ್ಲ. ಸೊ ಹಂಗಾಗಿ ಎಲ್ಲ ರೆಸಿಪಿ ಚಾನಲ್ಗಳು ಜಾಸ್ತಿ ಆಗ್ಯಾವ. ಅದಕ್ಕೋಸ್ಕರ ನಾನು ಮಾಡೋಂಗಿಲ್ಲ ಫ್ರೆಂಡ್ಸ ರೆಸಿಪಿನ. ನೋಡೋಣ, ಮತ್ತು ಮಾಡದೇ ಇರೋ ರೆಸಿಪಿ ಆಗಿದ್ದರೆ ಖಂಡಿತ ಮಾಡಿ ತೋರಿಸಿರ್ತೀನಿ. ಈಗಿನ್ನ ಕೆಲಸ ಹಂಗೆ ಅದ ನೋಡ್ರಿ. ಒಗೆಣ ಭಾಂಡೆ ಅದೆಲ್ಲ ಅದಾವ. ಇದನ್ನು ತೊಳೆಯೋಕೆ ಹಾಕ್ತೀನಿ ಇಲ್ಲೇ. ತೊಳೆದು ಇಟ್ಟೆಲ್ಲ ಕೆಲಸ ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ನಮ್ಮ ಕಡೆ ಈ ರೀತಿ ಘಟಸ್ಥಾಪನ ಅಂತೇಳಿ ಹಿಂಗೆ ಮಾಡ್ತಾರೆ. ಜಗಲಿ ಮ್ಯಾಗ ಒಂದು ಪುಟ್ಟಿ ಇಟ್ಟು ಆ ಪುಟ್ಟಿದೊಳಗೆ ಮಣ್ಣು ಹಾಕಿ ಮತ್ತು ಒಂದು 5 ರೀತಿ ಇಲ್ಲ ಅಂದ್ರೆ 9 ರೀತಿ ಧಾನ್ಯಗಳು ಅಂತ ಇರ್ತಾವೆ ನೋಡ್ರಿ. ಅವನ್ನೆಲ್ಲ ಒಬ್ಬೊಬ್ಬರು ಹಾಕ್ತಾರೆ, ಒಬ್ಬೊಬ್ರು ಒಂದೇ ರೀತಿಯಾಗಿ ಹಾಕ್ತಾರೆ. ಅವ್ರವ್ರ ಮೇಲೆ ಡಿಫೆಂಡ್ ಅದು. ಆ ರೀತಿ ಎಲ್ಲ ಹಾಕಿ ಎರಡು ನೋಡಿದ್ರಲ್ಲ ನೀವು, 2 ಚರಿಗೆ ಇಲ್ಲ 2 ಸಣ್ಣ ಬಟ್ಲ ಅದಕ್ಕೆ ಎಲೆ ಅದನ್ನೆಲ್ಲ ಸುತ್ತಿ ಮೇಲೆ ಮಾವಿನ ತೋರಣ ಅದೆಲ್ಲ ಹಾಕಿರ್ತಾರೆ ನೋಡ್ರಿ. ಅದಕ್ಕೆ ಜಾಯಿಂಟ್ ಮಾಡಿರ್ತಾರೆ ಮತ್ತು ದೀಪ ಅಂತ ಇಟ್ಟಿರ್ತಾರೆ. ಸೊ ಪೂಜೆ ಅಂದ್ರೆ ನಿನ್ನೆ ದೀಪ ಹಾಕ್ಯಾರ ನೋಡ್ರಿ. ದಿನ ಪೂಜೆ ಮಾಡೋಂಗಿಲ್ಲ, ಬರೀ ದೀಪ ಇರ್ತಾವಲ್ಲ, ಹಂಗಾಗಿ ಅದೆಲ್ಲ ಜಗಲಿ ಮ್ಯಾಗ ಪುಟ್ಟಿ ಅದೆಲ್ಲ ಹಾಕಿರ್ತಾರೆ ನೋಡ್ರಿ. ಸೊ ದಿನ ಅದು ತೆಗೆದು ಇಡೋದು ಆಗಂಗಿಲ್ಲಲ್ಲ, ಹಂಗಾಗಿ ಫಸ್ಟ್ನೇ ದಿನ ದೀಪ ನಿನ್ನೆ ಏನೋ ಹಾಕಿರ್ತಾರೆ ನೋಡ್ರಿ. ಅವಾಗಿಂದ ನವಮಿ ದಿನ ದೀಪ ಹೇಳ್ತಾವಂತಂದ್ರೆ ಆ ಜಗಲಿ ಮ್ಯಾಗಿಂದ ಏನೇನೋ ಇನ್ನೂ ಅದ್ರ ಪ್ರೊಸೀಜರ್ ಐತಿ. ಅಷ್ಟಮಿ ನವಮಿ ದಿನ ಬೇರೆ ರೀತಿಯಾಗಿ ಮಾಡ್ತಾರೆ. ಅದು ಏನಂತೇಳಿ ನಿಮ್ಮ ಜೊತೆ ವಿಡಿಯೋದವ್ರು ಶೇರ್ ಮಾಡ್ಕೊತೀನಿ. ನಾವು ಪೈಲ ದಿನ ಹಾಕಿದ್ದ ದೀಪನೇ ನವಮಿ ದಿನ ಏನು ಹೇಳ್ತಾವೆ ನೋಡ್ರಿ, ಅವಾಗನೇ ಆಮ್ಯಾಗ ಅದನ್ನೆಲ್ಲ ತೆಗೆದು ಮರುದಿನ ಮತ್ತು ದೇವರ ಪೂಜೆ ತೊಳೋದನ್ನೆಲ್ಲ ಪೂಜೆ ಮಾಡ್ತಾರೆ. ಸೊ ನಾನು ಘಟಸ್ಥಾಪನೆ ಮಾಡೋಂಗಿಲ್ಲ, ಬರೀ ದೀಪ ಹಾಕ್ತೀನಿ. 2 ಕಡೆ ಫುಲ್ ಎಣ್ಣೆ ಹಾಕಿ ಬಿಟ್ಟಿರ್ತೀನಿ. ನಾನು ದಿನ ದೇವರದೆಲ್ಲ ತೊಳೆದು ಮಾಡಿ ಪೂಜೆ ಮಾಡ್ತೀನಿ. ನಾನು ಘಟಸ್ಥಾಪನೆ ಮಾಡಲ್ಲ. ಸೊ ಅದು ಮಾಡ್ಬೇಕಂತಂದ್ರೆ ಒಂದೇ ದಿನ ಮಾಡಿ ಒಂದು ಸರಿ ಮಾಡಿ ಬಿಟ್ರಂತಂದ್ರೆ ಅದು ಆ ರೀತಿ ಮಾಡಬೇಡ್ದಂತ. ಹಂಗಾಗಿ ಸೊ ನಮ್ಮ ಅತ್ತೆನವರು ನಾ ಇರತನ ಮಾಡ್ತೀನಿ ಅಂದಾರಲ್ಲ, ಹಂಗಾಗಿ ನಾನು ಇನ್ನೂ ಮಾಡಿಲ್ಲ ನೋಡ್ರಿ. ನಾವು ನಮ್ಮ ಮನೆಗೆ ಸಣ್ಣವರು, ನಮ್ಮ ಮನೆಯವರು ಅಂದ್ರೆ 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಸೊ ನಮ್ಮ ಮನೆಯವ್ರೆ 4ನೇದವರು, 2 ಹೆಣ್ಮಕ್ಳು ಮತ್ತು ಇನ್ನೊಬ್ಬರು ಗಂಡು ಮಗ ದೊಡ್ಡವರು. ನಮ್ಮ ಮನೆಯವ್ರು 4ನೇದವರು. ಹಂಗಾಗಿ ನಾವು ಸಣ್ಣವರಲ್ಲ, ಇನ್ನು ಮತ್ತು ಹೋಗಲಿ ಇನ್ನೂ ಸ್ವಲ್ಪ ದಿನ ಮುಂದೆ ಮಾಡಿದ್ರೆ ಆಯಿತು. ಮತ್ತು ನಮ್ಮ ಅತ್ತೆಯವರು ಇನ್ನೂ ಅದಲ್ಲ, ಹಂಗಾಗಿ ಆಮೇಲೆ ಮಾಡಿದ್ರೆ ಆಯ್ತು ಅಂತೇಳಿ ಮಾಡಿಲ್ಲ. ನಿನ್ನೆ ವಿಡಿಯೋದೊಳಗೂ ಹೇಳೇನಿ ಫ್ರೆಂಡ್ಸ್ ನಾನು. ಮತ್ತು ಇಷ್ಟ ನೋಡ್ರಿ. ಅದನ್ನೆಲ್ಲ ಹಾಕ್ತಾರೆ. ಅದು 9 ದಿನಸದೊಳಗೂ ಫುಲ್ಲ ಶಶಿ ಬಂದುಬಿಡ್ತಾವೆ. ನಮ್ಮ ಕಡೆಗೆ ಇದನ್ನು ಕಾರುಣ್ಯಾಗ ಮಾಡ್ತಾರೆ ಫ್ರೆಂಡ್ಸ. ಕಾರುಣ್ಯಾಗ ಅಂದ್ರೆ ಈ ರೀತಿಯಾದಂಥ ಒಂದು ಆಚರಣೆ ಇಲ್ಲ. ಚಿಪ್ಪಿನೊಳಗೋ ಒಂದು ವಾಟೆದೊಳಗೋ ಒಂದು ಪುಟ್ಟಿದೊಳಗೋ ಈ ರೀತಿನ ಹಾಕಿರ್ತಾರೆ. ಅದು ಒಂದು ಆ ಕಡೆ ಒಂದು ರೀತಿ ರಿವಾಜು ಬೇರೆ, ಈ ಕಡೆ ಒಂದು ರೀತಿ ರಿವಾಜು ಬೇರೆ. ಒಂದೊಂದು ಸೀಮೆದೊಳಗೆ ಒಂದೊಂದು ಆ ಥರ ಆಚರಣೆಗಳು ಇರ್ತಾವೆ ನೋಡಿ ಫ್ರೆಂಡ್ಸ. ನನಗೂ ಫಸ್ಟು ಮದುವೆ ಆಗಿ ಫಸ್ಟ್ನೇ ವರ್ಷ ಅದೆಲ್ಲ ಹೊಸದು ನೋಡ್ರಿ. ಎಲ್ಲ ಮದುವೆ ಆದ್ಮ್ಯಾಗ ಅದು ನಮ್ಮ ಸೀಮೆ ಕಡೆ ಊರು ನಮ್ಮ ಕಡೆ ಭಾಷೆಗಳು ಅದೆಲ್ಲ ಇದ್ವು ಅಂದ್ರೆ ಅಷ್ಟೊಂದು ಅನ್ಸಂಗಿಲ್ಲ. ಚೇಂಜ್ ಇದ್ದೇ ಇರ್ತವೆ ಮದುವೆ ಆದ್ಮ್ಯಾಗ. ತವ್ರ ಮನೇಲಿಂದ ಗಂಡ ಮನೆ ಬರ್ಬೇಕಂತಂದ್ರೆ ನನ್ನ ಹೆಂಗೆ ಒಂದು ಕರ್ನಾಟಕದಿಂದ ಒಂದು ಮಹಾರಾಷ್ಟ್ರ ಇಲ್ಲಿ ಮಂದಿ, ಇಲ್ಲಿ ಮಾತು, ಇಲ್ಲಿ ನಡವಳಿಕೆಗಳು, ಇಲ್ಲಿ ಜನರದು ಅದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಫುಲ್ ಡಿಪ್ರೆಷನ್ಗೆ ಈಗ ಗೊತ್ತಾಗ್ತೈತಿ. ಆವಾಗಿನ ಟೈಮ್ದಾಗ ಗೊತ್ತಾಗಿದ್ದಿಲ್ಲ. ಸೊ ಈಗ ಅದೆಲ್ಲ ನೆನ್ಪು ಮಾಡ್ಕೊಂಡ್ರೆ ಸೊ ಅವಾಗ ಎಷ್ಟೊಂದು ಡಿಪ್ರೆಷನ್ಗೆಲ್ಲ ನಾವು ಹೋಗ್ತಿದ್ನಲ್ಲ ಅಂತೇಳಿ ನನಗೆ ಈಗೆಲ್ಲ ಅರ್ಥ ಆಗ್ತೈತಿ. ಆಗಿ ಹೋಗಿದ್ದು ದಿನಗಳನ್ನು ನೆನೆಸ್ಕೊಳಕ್ಕಿಂತ ಇವತ್ತು ಏನಿದೀವಿ ನೋಡ್ರಿ, ಇವತ್ತು ಎಂಜಾಯ್ ಮಾಡೋದು, ಇವತ್ತು ಆರಾಮಾಗೋದು. ಯಾಕಂದ್ರೆ ಎಷ್ಟೋ ಪ್ರತಿಯೊಂದು ದಿವಸನೂ ಎಲ್ಲ ನಮ್ಮ ಮನೆ ಬೇಕು ನೋಡ್ರಿ ಫ್ರೆಂಡ್ಸ. ಅಂಜಿಕಿಲ್ಲಾರ್ದ ಬರತೈತೆ. ನಡಿ ನಡಿ, ಇಲ್ಲೇನಾಗ ಕೆಲಸ, ನಡಿ ನಡಿ ನಡಿ
ಲೈಟ್ ಹೋದು ನೋಡ್ರಿ ಫ್ರೆಂಡ್ಸ್. ವಿಡಿಯೋ ಮಾಡ್ಬೇಕಂತಂದ್ರೆ ಲೈಟ್ ಹೋಗ್ಬಿಟ್ಟು ಆಮೇಲೆ ಈಗ ವಿಡಿಯೋ ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ್. ನಾನು ಅದೇ ನೋಡಿದ್ರಲ್ಲ ಫ್ರೆಂಡ್ಸ, ಪೂಜೆ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸಿತ್ತು ಅಂತೇಳಿ. ಸೊ ಈ ಪೂಜೆ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ ಅಷ್ಟೊಂದು. ಮಾಡ್ತಾರೆ ಅಷ್ಟೇ, ಅದು ಅಷ್ಟೇ ಗೊತ್ತು, ಅದನ್ನು ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ. ಹಾಗಾಗಿ ಸೊ ಮೊನ್ನೆದು ಹರ್ತಾಳಿಕ ಪೂಜೆ ಬಗ್ಗೆ ಅದ್ರ ಇಷ್ಟಕ್ಕೆ ಇದೆ, ನಮ್ಮ ಅತ್ತೆ ಹೇಳಿದ್ರು. ಹಾಗಾಗಿ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ, ಅದ್ರ ಹಿನ್ನೆಲೆ ಏನು ಅಂತೇಳಿ. ಸೊ ಇದ್ರ ಹಿನ್ನೆಲೆ ಅಷ್ಟೊಂದು ಏನು ಗೊತ್ತಿಲ್ಲ, ಆದರೆ ಎಲ್ಲರೂ ಪ್ರತಿಯೊಬ್ಬರ ಮನೆಗೂ ಕೂಡ ಇಲ್ಲಿ ಆಗ್ತಾರೆ ಅಷ್ಟೇ ಗೊತ್ತೈತಿ. ಇದು ನೋಡ್ರಿ, ಇದು ಪರ್ದೆ ಇದ್ಲ ನಾನು ನನ್ನ ಮದುವೆ ಟೈಮ್ದಾಗ ಸೊ ನಾನೇ ಹಾಕೊಂಡಿದ್ದು ನೋಡ್ರಿ ಫ್ರೆಂಡ್ಸ್. ಇದು ಒಗೆದು ಹಾಕಿನಿ. ನನಗೆ ಸಾಕ, ನನಗೆ ಏನಾದರೂ ಸಾಮಾನುಗಳು ತೊಗೊಳೋದು ಹತ್ತದಲ್ಲ, ಹಾಗಾಗಿ ತೆಗೆಯೋದು ಮಾಡೋದು ಒಂದ್ರ ಮ್ಯಾಗ ಒಂದು ಇಟ್ಟಿರ್ತೀನಲ್ಲ, ವೈಟ್ ಆಗಂಗಿಲ್ಲ. ಇದು ಒಂಥರ ಸಿಗಿರದಂಗೆ ಆಗ್ತೈತಿ, ಅಂದ್ರೆ ಒಂಥರ ಇರಿಸ್ ಮೂರ್ಸಂದಂಗೆ ಆಗ್ತೈತಿ, ಅದಕ್ಕೆ ಹಾಕಿರ್ತೀನಿ. ಸೊ ಹಿಂದೆ ಎಲ್ಲ ಕೆಲಸದ ಆದ್ಮ್ಯಾಗ ಮತ್ತು ಈ ರೀತಿ ಹಾಕ್ತೀನಿ ನೋಡ್ರಿ. ಇದು ನಾನೇ ಹಾಕಿದ್ದು. ಸೊ ಇದು ಹೆಂಗೈತೆ ಅಂತೇಳಿ ಹೇಳ್ರಿ. ಇಲ್ಲಿ ವೆಲ್ಕಮ್ ಅಂತ ಆಯ್ತು, ಅದು ಈಗ ವಿಡಿಯೋದ ಸ್ವಲ್ಪ ಉಲ್ಟಾ ಕಾಣತೈತೆ, ಯಾಕಂದ್ರೆ ನಾನು ಬ್ಲ್ಯಾಕ್ ಕ್ಯಾಮೆರಾ ಆನ್ ಮಾಡಿಲ್ಲ. ಹಾಗಾಗಿ ಈ ರೀತಿ ಡಿಸೈನ್ ಮಾಡಿ ಇದಕ್ಕೆ ಸಿಂಧಿ ಟಕ್ಕೆ ಅಂತ ಹೇಳ್ತಾರೆ. ಭಾಳ ಸಣ್ಣ ವರ್ಕ್ ಬರ್ತಿತ್ತು ಫ್ರೆಂಡ್ಸ್ ಇದು. ಹಾಗಾಗಿ ಸೇಮ್ ನಾವು ರಂಗೋಲಿ ಹಾಕಿರ್ತೀವಿ ನೋಡ್ರಿ, ಅದೇ ರೀತಿಯಾಗಿ ಕಾಣಿಸ್ತೈತಿ. ಬಿಳಿ ದಾರಿಲೇ ಹಾಕಿರ್ತೀವಲ್ಲ. ಇದು ನನಗೆ ಕಾಲೇಜ್ ಟೈಮ್ದಾಗ ಇನ್ನೊಂದು ಏನು ಅಂತಂದ್ರೆ, ನಾ ಏನಾದರೂ ನೋಡಿದ್ನಿ ಅಂತಂದ್ರೆ ಅದನ್ನು ನಾನು ಕಲ್ಕೊಳೇಬೇಕು. ಅದು ನಾವು ನೋಡಿದ್ದನ್ನು ಕಲ್ಕೊಳೇಬೇಕು. ಅದು ಆಮೇಲೆ ನಾವು ಎಷ್ಟು ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ, ಅದು ಆಮೇಲೆ ಅದನ್ನು ನೋಡಿದ್ದನ್ನು ಕಲ್ಕೋಬೇಕು. ಆ ರೀತಿಯಾದಂಥ ಒಂದು ಮೈಂಡ್ ಸೆಟ್ ಇತ್ತು ಅವಾಗಿನ ಟೈಮ್ದಾಗ. ಈಗೇನು ಕಲ್ತಿದ್ದನ್ನು ಯೂಸ್ ಮಾಡ್ಕೊಳೋದಾಗಲಾಗೈತೆ ನೋಡ್ರಿ. ಇದು ಈ ಕಲ್ತಿದ್ದು ಒಂದು ಬರೋಂಗಿಲ್ಲ ಅಂತಲ್ಲ. ಇದು ಈ ಸಿಂಧಿ ಟಕ್ಕೆ ಎಣಿಕೆ, ಇನ್ನೊಂದು ಬತ್ತಿ ಎಣಿಕೆ ಅಂತೇಳಿ ಬರ್ತೈತಿ, ಗಂಟೆ ಎಣಿಕೆ, ಭಾಳ ಅದಾವ. ಸೊ ಹೆಸರು ಒಂದು ಸ್ವಲ್ಪ ನೆನಪು ಹೋಗೈತಿ, ಭಾಳ ದಿನ ಆಗೈತಲ್ಲ. ಹಂಗಾಗಿ ಅದನ್ನು ಮತ್ತೆ ಯಾರಾದರೂ ಹಾಕೋದು ನೋಡಿದ್ರೆ ಮತ್ತೆ ಅದು ಹೆಸರದೆಲ್ಲ ನೆನಪು ಬರ್ತೈತಿ. ಒಂದು ಸರಿ ನೋಡ್ಕೊಂಡ್ರೆ ಮತ್ತೆ ಬರ್ತೈತಿ. ಮರ್ತಂಗಾಗೈತೆ ನೋಡ್ರಿ. ಈಗ ಮಕ್ಕಳದೊಳಗೆ ಸೊ ಮಕ್ಕಳು ಮರಿ ಆಗೋಕ್ಕಿಂತ ಮುಂಚೆನೇ ಎಷ್ಟು ಫ್ರೀ ಇರ್ತೀವಿ, ಎಷ್ಟು ಕಲಿತೀವಿ ಅಷ್ಟೇ ನೋಡ್ರಿ. ಸ್ವಲ್ಪ ಮಕ್ಕಳದ ಆದ್ಮೇಲೆ ಒಂದು ಸ್ವಲ್ಪ ಜವಾಬ್ದಾರಿ ಹೆಚ್ಚಿಗೆ ಆಗ್ತೈತಿ, ನೋಡ್ಕೊಳ್ಬೇಕಾಗ್ತೈತಿ, ಸಂಭಾಳಿಸೋದು, ಮನೆ ಕೆಲಸ ಒಂದು ಸ್ವಲ್ಪ ತಿಳುವಳಿಕೆ ಬಂದಾದ್ಮ್ಯಾಗ ಮತ್ತು ಒಂದು ಸ್ವಲ್ಪ ಫ್ರೀ ಆಗ್ತೀವಿ ಅಂತಲೇ ಹೇಳ್ಬೋದು ನೋಡ್ರಿ. ಎಲ್ಲರ ಪರಿಸ್ಥಿತಿನೂ ಇದೇ ರೀತಿ ಇದೇ ಇರ್ತೈತಿ ಹೆಣ್ಮಕ್ಳದು ಅಂತಂದ್ರೆ. ನನಗೂ ಒಂದೊಂದು ಸರಿ ಜೀವ ತಿನ್ನಕತ್ತಾರಂದ್ರೆ ಒಂಥರ ಸಿಟ್ಟು ಬಂದುಬಿಡ್ತೈತಿ. ಯಾವಾಗೊಂದು ತಿಳುವಳಿಕೆ ಬರ್ತದೋ, ಯಾವಾಗ ಲಘು ದೊಡ್ಡವ್ರು ಆತಾರೋ ಅಂತೇಳಿ ಅನಿಸ್ಬಿಡ್ತೈತಿ ನೋಡಿ ಫ್ರೆಂಡ್ಸ್. ಇವತ್ತು ಸಂಜೆ ಮಾಡಿಗೆ ಅಡುಗೆ ಏನು ಮಾಡತ್ತೀನಿ ಅಂತೇಳಿ ನೋಡ್ಕೊಂಬರ್ರಿ ಫ್ರೆಂಡ್ಸ್. ಈಗ ರಾತ್ರಿಗೆ ನೋಡ್ರಿ ಇಲ್ಲಿ ಸಜ್ಕ ಮಾಡಿರ್ತೀನಿ ನೋಡಿದೆಲ್ಲ. ಒಂದು ಸ್ವಲ್ಪ ಗಟ್ಟಿ ಮಾಡೀನಿ ಸಜ್ಕನ, ಹಾಲು ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಮೆತ್ತಗೆ ಮಾಡಿ ಉಣ್ಸಿದ್ರೆ ಆಯಿತು ಅಂತೇಳಿ. ಮೊದಲು ಭಾಳ ಅಳಸು ಮಾಡ್ತಿದ್ದೆ, ಪಿಲ್ಲು ಸಣ್ಣ ಇದ್ನಲ್ಲ, ಹಂಗಾಗಿ ಈಗ ಒಂದು ಸ್ವಲ್ಪ ಗಟ್ಟಿ ಮಾಡಿದ್ರೆ ನೆಡ್ತದೆ ಅಂತೇಳಿ ಒಂದೊಂದು ಸರಿ ಅಳಸನ್ನು ಮಾಡ್ತಿರ್ತೀನಿ. ಇವತ್ತೊಂದು ಸ್ವಲ್ಪ ಗಟ್ಟಿ ಮಾಡೀನಿ ಫ್ರೆಂಡ್ಸ. ಮಧ್ಯಾಹ್ನ ಶೇಂಗಾ ಸಾರು ಮಾಡಿದ್ದೆ, ಶೇಂಗಾ ಸಾರು ಇನ್ನೂ ಐತಿ. ಅನ್ನಕ್ಕೆ ಇಟ್ಟಿನಿ ಈಗ ಬಿಸಿ ಅನ್ನಕ್ಕೆ. ಈಗ ಬಜ್ಜಿ ಮಾಡೋಕೆ ನೋಡ್ರಿ ಕಡ್ಲಿ ಹಿಟ್ಟನ್ನು ಕಲಿಸಿಟ್ಟಿನಿ, ನೆನೀತೈತದು. ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ 1-2 ತಾಸು, ಪರವಾಗಿಲ್ಲ. 2 ತಾಸು ಮ್ಯಾಗೂ ನೆಂದ್ರೆ ಚಲೋ ಆಗ್ತೈತಿ. ಎಷ್ಟು ನೆನೀತದ ನೋಡ್ರಿ, ಯಾವುದೇ ಹಿಟ್ಟಾಗಲಕ್ಕ ಎಷ್ಟು ನೆನೀತದ ನೋಡ್ರಿ, ಅಷ್ಟು ಚಂದ ಬರ್ತಾವೆ. ಚಪಾತಿ ನೋಡ್ರಿ ಇಲ್ಲಿ 1 2 3 4 ಚಪಾತಿ ಅದಾವೆ ಫ್ರೆಂಡ್ಸ. ಈಗೇನು ಸ್ನೇಹ ಪಿಲು ಚಪಾತಿ ಏನು ಉಣ್ಣಂಗಿಲ್ಲ, ಒಂದು ಸ್ವಲ್ಪ ಸದ್ಕ ಉಣ್ತಾರೆ, ಸಿಕ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಬಿಸಿ ಅನ್ನ ಉಣ್ತಾರೆ. ಸೊ ನಮ್ಗೆ ನಮ್ಮ ಯಜಮಾನ್ರಿಗೆ 2 ಚಪಾತಿ ಅದಾವೆ, ಪಲ್ಯ ಇಲ್ಲ. ಹಾಗೆ ಬಜ್ಜಿ ಮಾಡ್ತೀವಿ ನೋಡ್ರಿ, ಚಪಾತಿ ಕೂಡ ಬಜ್ಜಿ ತಿಂತೀವಿ. ಬಿಸಿ ಬಜ್ಜಿ ಚಪಾತಿ ಕಾಂಬಿನೇಷನ್ ಮಸ್ತ್ ಇರ್ತೈತಿ. ರಾತ್ರಿಗೆ ಇಷ್ಟ ನೋಡ್ರಿ. ಫ್ರೆಂಡ್ಸ್ ಈಗ ನೋಡ್ರಿ ಪಿಲ್ಲೊಂದು ಸ್ನೇಹಂದು ಊಟದೆಲ್ಲ ಆಯಿತು. ನನ್ನ ಮನೆಯವ್ರು ಬಂದಿಲ್ಲ, ಸೊ ಖಾಲಿ ಕೂತೀವಿ. ಏನು ಮಾಡಿದ್ರೆ ಆಯಿತು ಅಂತಂದರೆ ಬೆಳ್ಳುಳ್ಳಿನೂ ಕಲಸಾಗಿದ್ದು ಫ್ರೆಂಡ್ಸ, ಅಲ್ಲ ಲಸನ್ ಪೇಸ್ಟ್ ಆಗ್ಯದ. ಎಮರ್ಜೆನ್ಸಿ ಇರಲಿ ಬೆಳ್ಳುಳ್ಳಿ ಸ್ವಲ್ಪ ಇಟ್ರೆ ಆಯ್ತು ಅಂತೇಳಿ ಬೆಳ್ಳುಳ್ಳಿ ಸ್ವಲ್ಪ ಇಟ್ರೆ ಅಲ್ಲ ಲಸನ್ ಪೇಸ್ಟ್ ಮಾಡಿದ್ರೆ ಊಟ ಆಗ್ತೈತಿ. ನಾಳೆ ಪಲ್ಯ ಸಾರಿಗೂ ಆಗುತ್ತೆ ಅಂತೇಳಿ ಖಾಲಿ ಟೈಮ್ದಾಗ ಈ ರೀತಿ ಕೆಲಸ ಮಾಡ್ತಿರ್ತೀನಿ ನೋಡಿ ಕೆಲಸ ನಾನು. ಇವತ್ತಿನ ವಿಡಿಯೋ ನೀವು ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್. ಇವತ್ತಿನ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸ್ತು, ಮತ್ತು ನಿಮ್ಮ ಕಡೆ ಮಹಾನವಮಿ ಹಬ್ಬನ ಯಾವ ರೀತಿಯಾಗಿ ನೀವು ಆಚರಣೆ ಮಾಡ್ತೀರಿ, ನಿಮ್ಮ ಕಡೆ ಯಾವ ರೀತಿಯಾದಂಥ ಪದ್ಧತಿ ಐತಿ, ನನ್ನ ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಮ್ಮ ತವ್ರ
ಮನೆ ಕಡೆ ಎಲ್ಲ ಈ ರೀತಿ ಘಟಸ್ಥಾಪನ ಅಂತೇಳಿ ಮಾಡಂಗಿಲ್ಲ. ಸೊ ನಮ್ಮ ಕಡೆ ಏನಂದ್ರೆ ನಮ್ಮ ಮನ್ಯಾಗ ಮಲ್ಲಯ್ಯ ಅದನ, ನಮ್ಮ ಮನೆಯವರು ಮಲ್ಲಯ್ಯ, ಹಾಗಾಗಿ ನಾವು ಮಲ್ಲಯ್ಯ ಡ್ಯೂಟಿಗೆ ಅಂತೇಳಿ ಹೇಳ್ತಾರೆ. ನಾವು ಆ ರೀತಿಯಾಗಿ ಮಾಡ್ತೀವಿ. ಒಂದು 2 ದಿನ ದೀಪ ಹಾಕ್ತೀವಿ ಅಷ್ಟೇ. ನಮ್ಮ ಮನೆಯದೆಲ್ಲ ಕ್ಲೀನದೆಲ್ಲ ಮಾಡಿ ದೀಪ ಹಾಕ್ತೀವಿ. ದೀಪ ಹಾಕಿ ಆಯ್ತು ಮಲ್ಲಯ್ಯನ ಫೋಟೋ ಇರ್ತೈತೆ ನೋಡ್ರಿ. ಒಬ್ಬೊಬ್ಬರು ಮನೆಯದೊಳಗೆ ಅದು ಡ್ಯೂಟಿಗೆ ಎತ್ತಾರೆ, ಒಬ್ಬೊಬ್ಬರು ಮನೆಗೆ ಎತ್ತಂಗಿಲ್ಲ. ಇಷ್ಟ ನೋಡ್ರಿ ನಮ್ಮ ಮನೆಗೆ ಅಷ್ಟೇ ಫೋಟೋ ತೊಗೊಂಡು ಎಲ್ಲರೂ ಎಳಕೋಟೆಗೆ ಅಂತೇಳಿ ಹೇಳ್ಕೊತಾ ಹೊರಗದು ಬಂದು ಮತ್ತು ಆಮೇಲೆ ಒಳಗೆ ಹಚ್ಚಿ ಇರ್ತೀವಿ. 2 ದಿನ ದೀಪ ಹಾಕ್ತೀವಲ್ಲ ನಾವು ಮಾಡಿ ಊಟ ಮಾಡೋದು. ಅದು ಅಷ್ಟಮಿ ನಾವು 2 ದಿನ ದೀಪ ಕುಂದಿರ್ತಾವೆ ನಮ್ಮ ಮನೆಗೆ. ಇಲ್ಲಿ 9 ದಿನ ಕುಂದಿರ್ತಾವೆ ಈ ಸೈಡ್ ನಮ್ಮ ಮನೆಗೆ. ಇಲ್ಲ ಒಬ್ಬೊಬ್ಬರ ಮನೆಗೆ 2 ದಿನ ಇರ್ತಾವ. ಅಂದರೆ ಫಸ್ಟ್ನೇದು 2ನೇ ದೀಪ. ಒಬ್ಬರ ಮನೆಗೆ 5 ದಿನ, ಒಬ್ಬರ ಮನೆಗೆ 7 ದಿನ, ಒಬ್ಬರ ಮನೆಗೆ 9 ದಿನ ಈ ರೀತಿ ದೀಪ ಕುಂದಿರ್ತಾವೆ. ಆಮೇಲೆ 9 ದಿನ ಹಿಂಗೆ 5 ದಿನ ಈ ರೀತಿ ಮಾಡೋರು ದೀಪನ ಎಬ್ಬಿಸ್ತಾರೆ. ದೀಪ ಬೀಳ್ತಾವ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇಷ್ಟೇ ನೋಡ್ರಿ ಇವತ್ತಿನ ವಿಡಿಯೋ ಸಿಂಪಲ್ಲಾಗಿ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿರ್ತೀನಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೋಡೋಣ ಬ್ಲಾಗ್ ಇದ್ದೇ ಇರುತ್ತಾ, ಮತ್ತೆ ಸಿಗ್ತೀವಿ.